ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಜಗತ್ತಿನ ಪ್ರಮುಖ ಸಿನಿಮೋತ್ಸವಗಳಲ್ಲಿ ಒಂದಾದ 78ನೇ ಕಾನ್ ಫಿಲ್ಮ್ ಫೆಸ್ಟಿವಲ್ ಪ್ರಾರಂಭ ಆಗಿದ್ದು ಸಿನಿಪ್ರಿಯರ ಹೃದಯ ಗೆದ್ದಿದ್ದು ಎಲ್ಲರ ಚಿತ್ತ ಫ್ರಾನ್ಸ್ನತ್ತ ನೆಟ್ಟಿದೆ. ಈ ಫೆಸ್ಟಿವಲ್ನಲ್ಲಿ ನಾಯಕಿಯರ ವಯ್ಯಾರದ ನಡಿಗೆಯನ್ನ ನೋಡೋದಕ್ಕೆ ಇಡೀ ಜಗತ್ತೇ ಕಾದು ಕುಂತಿರುತ್ತೆ. ಪ್ರತಿ ವರ್ಷ ಚಿತ್ರ ವಿಚಿತ್ರ ಕಾಸ್ಟ್ಯೂಮ್ಗಳಲ್ಲಿ ಹಾಲಿವುಡ್ ಅಷ್ಟೇ ಅಲ್ಲ, ಬಾಲಿವುಡ್ ನಾಯಕಿಯರು ಕೂಡ ಇಲ್ಲಿ ಪ್ರತ್ಯಕ್ಷರಾಗ್ಬಿಡ್ತಾರೆ. ಇಂತಹ ಕಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಈ ಬಾರಿ ಕನ್ನಡತಿ ದಿಶಾ ಮದನ್ ಭಾಗಿಯಾಗಿದ್ದಾರೆ. ಎಲ್ಲರ ಹುಬ್ಬೇರಿಸಿದ್ದಾರೆ. ಸಪ್ತ ಸಾಗರದಾಚೆ ಕನ್ನಡದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದಿರುವಂತಹ ದಿಶಾ ಮದನ್ ವಿಶೇಷ ಅಂದ್ರೆ ತಮ್ಮ ತಾಯಿಯ ಸೀರೆಯನ್ನೇ ಗೌನ್ ಮಾಡಿಕೊಂಡು ಕಾನ್ ಫಿಲ್ಮ್ ಫೆಸ್ಟಿವಲ್ನ ರೆಡ್ ಕಾರ್ಪೆಟ್ ನಲ್ಲಿ ಮಸ್ತ್ ಆಗಿ ಹೆಜ್ಜೆ ಹಾಕಿದ್ದಾರೆ. ಶೋಲ್ಡರ್ಲೆಸ್ ಬ್ಲೌಸ್ಗೆ ಕೆಂಪು ಸೀರೆಯನ್ನ ಡಿಫ್ರೆಂಟ್ ಆಗಿ ಉಟ್ಟಿದ್ದಾರೆ. 70 ವರ್ಷಗಳ ಹಿಂದಿನ ಕಾಂಚೀವರಂ ಸೀರೆಗೆ ನಟಿ ಹೊಸ ರೂಪವನ್ನ ಕೊಟ್ಟಿದ್ದಾರೆ. ವಿಶೇಷ ಅಂದ್ರೆ ತಾಯಿಯ ದಶಕದಷ್ಟು ಅಂದ್ರೆ 70 ವರ್ಷಗಳ ಹಿಂದಿನ ಶುದ್ಧ ರೇಷ್ಮೆ ಜರಿ ಕಾಂಜೀವರಂಗೆ ಹೊಸ ಸ್ಪರ್ಶವನ್ನ ನೀಡಲಾಗಿದ್ದು ಕೆಂಪು ಸೀರೆಯನ್ನ ಉಟ್ಟಂತಹ ನಟಿ ಕಂಗೊಳಿಸಿದ್ದಾರೆ. ತಮ್ಮ ಅಜ್ಜಿ ಧರಿಸಿದಂತ ಆಭರಣಗಳನ್ನ ಕೂಡ ಧರಿಸಿ ಕಾನ್ನಲ್ಲಿ ಮಿಂಚಿದ್ದಾರೆ. 30 ವರ್ಷ ಹಳೆಯದಾದಂಥ ಲಕ್ಷ್ಮಿ ಪೆಂಡೆಂಟ್ ಅನ್ನ ಕೂಡ ಧರಿಸಿದ್ದಾರೆ. ಭಾರತೀಯ ನಾರಿಯ ಸ್ತ್ರೀ ಶಕ್ತಿ, ಪರಂಪರೆ ಇದೆಲ್ಲವನ್ನ ಒಟ್ಟಾರೆಯಾಗಿ ನಾವು ದಿಶಾ ಮದನ್ ಅಟಹರಲ್ಲಿ ನೋಡಬಹುದು. ಅವರ ಲುಕ್ಗೆ ಎಲ್ಲರೂ ಕೂಡ ಫಿದಾ ಆಗಿದ್ದು ದಿಶಾ ಮದನ್ರನ್ನ ಕೊಂಡಾಡ್ತಿದ್ದಾರೆ. ಕಿರುತೆರೆ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮದೇ ಆದಂಥ ವಿಭಿನ್ನ ಸ್ಟೈಲ್ ಹಾಗೂ ಪ್ರತಿಭೆಯನ್ನ ತೋರಿಸ್ತಾ ಇರುವಂಥ ಈ ಕಲಾವಿದೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಇದು ಕೇವಲ ಫ್ಯಾಷನ್ ಅಲ್ಲ, ನಾನು ಎಲ್ಲಿಂದ ಬಂದಿದ್ದೇನೆ ಅನ್ನೋದ್ರ ಬಗ್ಗೆ, ನನ್ನನ್ನು ರೂಪಿಸಿದ ಮಹಿಳೆಯರ ಬಗ್ಗೆ ಒಂದು ನೆನೆಯುವಂತಹ ಸುದಿನ ಅಂತ ದಿಶಾ ಹೇಳಿ ಫ್ರಮ್ ಕರ್ನಾಟಕ ಟು ಕಾನ್ಸ್ ಅಂತ ಹ್ಯಾಶ್ಟ್ಯಾಗ್ ಕೂಡ ಕ್ರಿಯೇಟ್ ಮಾಡಿ ಬಳಸಿದ್ದಾರೆ. ಈ ಮೂಲಕ ತನ್ನ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾರೆ. ಅಂತ ಹಾಗೆ ಪ್ರತಿ ವರ್ಷ ಮೇನಲ್ಲಿ ನಡೆಯುವಂತಹ ಈ ಕಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕಂಡ್ಕಂಡವರಿಗೆಲ್ಲ ಆಹ್ವಾನ ಅಂತೂ ಸಿಗೋದೇ ಇಲ್ಲ ಬಿಡಿ. ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಕೆಲವರಿಗೆ ಮಾತ್ರವೇ ಆಹ್ವಾನವನ್ನ ನೀಡಲಾಗುತ್ತೆ. ಆ ಕೆಲವರಲ್ಲಿ ಬಹುತೇಕರು ಬಾಲಿವುಡ್ನವರೇ ಆಗಿರ್ತಾರೆ. ಹೀಗಿರುವಾಗ ದಿಶಾ ಮದನ್ ಕಾನ್ ವೇದಿಕೆಯವರೆಗೆ ತಲುಪಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಇನ್ನು ಶಾರ್ಟ್ ಹೇರ್ ಸ್ಟೈಲ್ನಲ್ಲಿ ಸ್ಟೈಲಿಶ್ ಆಗಿ ಕಾಣುವಂತಹ ಬ್ಯೂಟಿ ಇಬ್ಬರು ಮಕ್ಕಳ ತಾಯಿ ಅಂದ್ರೆ ಯಾರು ಕೂಡ ನಂಬೋಕ್ ಸಾಧ್ಯವೇ ಇಲ್ಲ. ಇನ್ನು ದಿಶಾ ಶಶಾಂಕ್ ವಾಸುಕಿ ಗೋಪಾಲ್ ಅವರನ್ನ ವಿವಾಹ ಆಗಿದ್ದು ವಿಯಾನ್ ಶಶಾಂಕ್ ವಾಸುಕಿ ಮತ್ತು ಅವಿರಾ ವಾಸುಕಿ ಅನ್ನುವಂತಹ ಇಬ್ಬರು ಮಕ್ಕಳ ಸುಂದರ ಕುಟುಂಬ ಕೂಡ ಇದೆ. ಪ್ಯಾಷನೇಟ್ ಆಗಿದ್ರೆ ಯಾವುದೂ ಕೂಡ ಕಷ್ಟವಲ್ಲ ಅನ್ನೋದಕ್ಕೆ ದಿಶಾ ಮದನ್ ದಿ ಬೆಸ್ಟ್ ಎಕ್ಸಾಂಪಲ್. ದಿಶಾರವರಿಗೆ ಇನ್ನಷ್ಟು ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ, ಕರ್ನಾಟಕದ ಬ್ಯೂಟಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನೋದೇ ನಮ್ಮ ಆಶಯ. ಆಲ್ ದಿ ಬೆಸ್ಟ್ ದಿಶಾ.